ಈ ವಿಡಿಯೋದಲ್ಲಿ ದಕ್ಷಿಣ ಪತೇಶ್ವರ ಎಂದು ಬಿರುದಾಂಕಿತರಾದ ಇಮ್ಮಡಿ ಪುಲಕೇಶಿ ರಾಜರ ಬಗ್ಗೆ ತಿಳಿದುಕೊಳ್ಳೋಣ. ಇಮ್ಮಡಿ ಪುಲಕೇಶಿ ರಾಜರು ಕ್ರಿಸ್ತಶಕ 610ರಿಂದ 642ರವರೆಗೆ ಬಾದಾಮಿಯನ್ನು ಆಳಿದ ಚಾಲುಕ್ಯ ವಂಶದ ಶ್ರೇಷ್ಠ ರಾಜ. ಅವರು ಚಾಲುಕ್ಯ ಸಾಮ್ರಾಜ್ಯದ ಅತಿ ಶಕ್ತಿಶಾಲಿ, ಪ್ರಸಿದ್ಧ ಮತ್ತು ಯಶಸ್ವಿ ರಾಜನಾಗಿದ್ದರು. ಅವರ ಕಾಲದಲ್ಲಿ ಚಾಲುಕ್ಯರು ದಕ್ಷಿಣ ಭಾರತದ ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆದರು. ಅವರ ಬಾಲ್ಯ ಮತ್ತು ಸಿಂಹಾಸನಾರೋಹಣ. ಇಮ್ಮಡಿ ಪುಲಕೇಶಿಯವರು ಕೀರ್ತಿವರ್ಮ 2ರ ಪುತ್ರ. ಸಿಂಹಾಸನವನ್ನು ಪಡೆಯುವಾಗ ಕೆಲವು ಆಂತರಿಕ ಬಿಕ್ಕಟ್ಟುಗಳು, ವಿರೋಧಗಳು ಇದ್ದರೂ ಅವರು ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಅವನ್ನು ಜಯಿಸಿ ಸಿಂಹಾಸನಕ್ಕೇರಿದರು. ಅವರ ಆಳ್ವಿಕೆಯ ಮುಖ್ಯ ಸಾಧನೆಗಳು: ಸಾಮ್ರಾಜ್ಯದ ವಿಸ್ತರಣೆ. ಅವರು ದಕ್ಷಿಣ ಭಾರತದ ಹಲವು ರಾಜ್ಯಗಳನ್ನು ವಶಪಡಿಸಿಕೊಂಡರು. ನರ್ಮದೆ ನದಿವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಅವರ ಕಾಲದಲ್ಲಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತೀ ದೊಡ್ಡ ಶಕ್ತಿಯಾಯಿತು. ಹರ್ಷವರ್ಧನರ ವಿರುದ್ಧ ಜಯ. ಉತ್ತರ ಭಾರತದ ಪ್ರಸಿದ್ಧ ಸಾಮ್ರಾಟ್ ಹರ್ಷವರ್ಧನ ದಕ್ಷಿಣಕ್ಕೆ ಬರಲು ಯತ್ನಿಸಿದಾಗ ಇಮ್ಮಡಿ ಪುಲಕೇಶಿಯವರು ಅವರನ್ನು ನರ್ಮದೆ ನದಿಯ ತೀರದಲ್ಲಿ ಸೋಲಿಸಿದರು. ಇದು ಅವರ ಅತೀ ದೊಡ್ಡ ವಿಜಯಗಳಲ್ಲಿ ಒಂದಾಗಿದೆ. ಪಲ್ಲವರ ವಿರುದ್ಧ ಯುದ್ಧ. ಕಂಚಿಯ ಪಲ್ಲವರೊಂದಿಗೆ ಹಲವಾರು ಯುದ್ಧಗಳು ನಡೆದವು. ಮೊದಲ ಹಂತದಲ್ಲಿ ಪುಲಕೇಶಿ ಜಯಗಳಿಸಿದರು, ಆದರೆ ಕೊನೆಯಲ್ಲಿ ನರಸಿಂಹವರ್ಮ ಪಲ್ಲವರು ಬಾದಾಮಿಗೆ ದಾಳಿ ಮಾಡಿ ಪುಲಕೇಶಿಯವರನ್ನು ಸೋಲಿಸಿದರು. ಅವರ ಕೀರ್ತಿ ವಿದೇಶದವರೆಗೂ ವ್ಯಾಪಿಸಿತ್ತು. ಚೀನಾದ ಬೌದ್ಧ ಯಾತ್ರಿಕ ಹ್ಯುಯೆನ್ ತ್ಸಾಂಗ್ ಅವರು ಭಾರತಕ್ಕೆ ಬಂದು ಇಮ್ಮಡಿ ಪುಲಕೇಶಿಯ ಶೌರ್ಯ, ಆಡಳಿತ ಮತ್ತು ಸಾಮ್ರಾಜ್ಯದ ಮಹಿಮೆ ಕುರಿತು ಬರೆದಿದ್ದಾರೆ. ಇದರ ಮೂಲಕ ಅವರು ವಿದೇಶದಲ್ಲಿಯೂ ಪ್ರಸಿದ್ಧರಾದರು. ಧರ್ಮ ಮತ್ತು ಸಂಸ್ಕೃತಿ. ಅವರು ಧಾರ್ಮಿಕ ಸಹಿಷ್ಣುತೆಯ ರಾಜರಾಗಿದ್ದರು. ಜೈನ, ಬೌದ್ಧ ಮತ್ತು ಹಿಂದೂ ಧರ್ಮಗಳಿಗೆ ಸಮಾನ ಆದರ ನೀಡಿದರು. ಕಲಾ ಸಂಸ್ಕೃತಿ, ವಾಸ್ತುಶಿಲ್ಪ ಹಾಗೂ ಸಾಹಿತ್ಯವನ್ನು ಬೆಂಬಲಿಸಿದರು. ಬಾದಾಮಿಯ ಗುಹಾ ಮಂದಿರಗಳು ಮತ್ತು ಶಿಲ್ಪಕಲೆಗಳಲ್ಲಿ ಅವರ ಕಾಲದ ಛಾಪು ಕಾಣುತ್ತದೆ. ಅಂತ್ಯ. ಕ್ರಿಸ್ತಶಕ 642ರ ಸುಮಾರಿಗೆ ಪಲ್ಲವರ ನರಸಿಂಹವರ್ಮನೊಂದಿಗೆ ನಡೆದ ಯುದ್ಧದಲ್ಲಿ ಪುಲಕೇಶಿ ಸೋತು ಬಾದಾಮಿ ಪಲ್ಲವರ ವಶವಾಯಿತು. ಅಲ್ಲಿ ಅವರು ಪ್ರಾಣ ಕಳೆದುಕೊಂಡರು ಎಂದು ಇತಿಹಾಸ ಹೇಳುತ್ತದೆ. ಒಟ್ಟಿನಲ್ಲಿ ಇಮ್ಮಡಿ ಪುಲಕೇಶಿ ಕನ್ನಡ ನಾಡಿನ ಶ್ರೇಷ್ಠ ಸಾಮ್ರಾಟರಲ್ಲಿ ಒಬ್ಬರು. ಅವರು ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯನ್ನು ಬದಲಾಯಿಸಿದ ಮಹಾರಾಜ. ಈ ಕಥೆ ನಿಮಗೆ ಇಷ್ಟ ಆಯ್ತಾ? ಹಾಗಾದ್ರೆ ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ನಮ್ಮ ದೇಶದ ರಾಜರುಗಳ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.